ಪಂಚ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಿದ್ದ ಕಾಂಗ್ರೆಸ್ ಸರ್ಕಾರ ಈಗ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆಯನ್ನು ಪರಿಷ್ಕರಣೆಗೆ ಮುಂದಾಗಿದೆ. ಕಾರಣ ಸಿಕ್ಕಾಪಟ್ಟೆ ದುಡ್ಡಿದೆ, ಹಾಗಾಗಿ ಉಳಿಸ್ಕೊಳ್ಳೋಣ ಅಂತ ಇವ್ರದ್ದು ಲೆಕ್ಕಾಚಾರ. ಈ ಮುಖ್ಯಮಂತ್ರಿಗಳಾಗಿರೋ ಈಗಿನವರು ಸೇರಿದಂತೆ ಬುರುಡೆ ಬಿಡ್ತಾ ಇದ್ರಿ, ಬೇಕಾದಷ್ಟು ದುಡ್ಡಿದೆ ಎಲ್ರಿ ಯಾರಿಗೂ ತೆಗೆಯಲ್ಲ ಅಂತಿದ್ರಿ. ಈಗ ಮೊದಲ ಹಂತವಾಗಿ ರಾಜ್ಯದಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ನೀಡುವ ಗೃಹಲಕ್ಷ್ಮಿ ಯೋಜನೆಯನ್ನು ಫಿಲ್ಟರ್ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಟಿಮೇಟ್ಲಿ ಎಲ್ಲಿಗೆ ತರ್ತಾರೆ ಅಂದರೆ ಇವರು ತಮಗೆ ಬೇಕಾದ ಲೆವೆಲ್ಗೆ ಅದನ್ನು ತಂದ್ಕೋತಾರೆ, ಅಲ್ಲಿವರೆಗೂ ಇಳಿಸ್ತಾರೆ ಕೆಳಕ್ಕೆ. ಹೆಣ್ಮಕ್ಳು ಮುಖಾಮುಖಿ ನೋಡಿದ್ರೆ ಜಜ್ಬೇಕು ಇವ್ರನ್ನ ನೆಕ್ಸ್ಟ್ ಎಲೆಕ್ಷನಲ್ಲಿ. ಅವಾಗ ಯಾಕಂದರೆ ಇವರು ಮೋಸಗಾರರು ಮತ್ತು ದೋಖಾ ಗಿರಾಕಿಗಳೀಗ. ಯಾರು? ಕಾಂಗ್ರೆಸ್ನವರು. ಯಾಕೆ ದೋಖಾ ಅಂದರೆ 4.3 ಲಕ್ಷ ಫಲಾನುಭವಿಗಳ ಹೆಸರು ಕೈಬಿಟ್ಟಿರುವ ಸರ್ಕಾರ ಶಾಕ್ ಕೊಟ್ಟಿದೆ. ಇದರಿಂದ ಒಂದು 86 ಕೋಟಿ ತಿಂಗಳಿಗೆ, ರಫ್ಲಿ ಅರೌಂಡ್ 1000 ಕೋಟಿ ಅಂತಾರೆ, ಮೇ ಬಿ 900 ಕೋಟಿ ಇರಬಹುದು ಉಳಿಯುತ್ತೆ. 4.3 ಲಕ್ಷ ಫಲಾನುಭವಿಗಳ ಹೆಸರನ್ನ ಡಿಲೀಟ್ ಮಾಡ್ಕೊಂಡು ಹೋಗಿದ್ದಾರೆ. ಅನರ್ಹ ಮೃತಪಟ್ಟವರ ಹೆಸರು ಡಿಲೀಟ್. ಅನರ್ಹ ಅಂದರೆ ಯಾರು? ಫಸ್ಟ್ ಪಾಯಿಂಟ್. ಮೃತಪಟ್ಟವರ ಹೆಸರು ಡಿಲೀಟ್, ಪರ್ಫೆಕ್ಟ್, ಯಾವ ತಪ್ಪು ಇಲ್ಲ ಅದರಲ್ಲಿ, ಸರಿ ಇದೆ. ಅನರ್ಹ ಅಂದರೆ ಯಾರು? ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಅನರ್ಹರಾಗಬೇಕು ನನ್ನ ಪ್ರಕಾರ. ಇವಾಗ ಅವ್ರು ಆಗಬೇಕು. ಹೌದು, ಮಾತು ಕೊಟ್ಟಿದ್ದೇನು ನೀವು? ಎಲ್ಲರಿಗೂ ಕೊಡ್ತೀವಿ ಅಂತ ಅವತ್ತು ಏನು ಹೇಳಿದ್ವಿ? ಎಲ್ಲರೂ ಏನು ಹೇಳಿದ್ವಿ? 100 ಸರಿ ಹೇಳಿದ್ವೋ ಇಲ್ವೋ? ಆಗಲ್ಲ, ಇದು ಆಗಲ್ಲ ಅಲ್ಲ, ಕಂಡೀಷನ್ಸ್ ಏನಾರು ಇದ್ದರೆ ಹೇಳಿಬಿಡಿ, ಮೊದಲೇ ಹೇಳಿ ಅದಕ್ಕೆ ಕಂಡೀಷನ್ಸ್ ಇರುತ್ತೆ ಅಂತ ಹೇಳಿ ಅಂತ. ಏನು ಹೇಳಿದ್ರಿ ಅದಕ್ಕೆ ನೀವು? ಯಾವ ಕಂಡೀಷನ್? ಹೆಣ್ಣು ಮಕ್ಕಳು ಅಂದರೆ ಹೆಣ್ಣು ಮಕ್ಕಳು ಅಷ್ಟೇ, ಹೌದು, ತಾಳಿ 2,000 ರೂಪಾಯಿ ಎಲ್ಲ ಹೆಣ್ಮಕ್ಳು ಅಂತ ಬುರ್ಡೆ ಬಿಟ್ರಿ. ಈಗ ಅನರ್ಹ ಅಂದರೆ ಯಾರು? ಡಿ ಕೆ ಶಿವಕುಮಾರ್ ಅನರ್ಹ ನನ್ನ ಪ್ರಕಾರ. ಸಿದ್ದರಾಮಯ್ಯ ಅನರ್ಹರು. ಸಿದ್ದರಾಮಯ್ಯ ಶುಡ್ ಬೋ ಇಸ್ ಹೆಡ್ ಇನ್ ಶೇಮ್. ಇಳಿದ ತಕ್ಷಣ ನಡೀತಾ ಇರುವಂಥ ಇದಕ್ಕೆ ಹಿ ಶುಡ್ ಬೋ ಇಸ್ ಹೆಡ್ ಇನ್ ಶೇಮ್. ನೀವು ಹೆಣ್ಣು ಮಕ್ಕಳ ದ್ರೋಹಿಗಳು, ನೀವು ಹೆಣ್ಣು ಮಕ್ಕಳಿಗೆ ವಂಚಕರು, ನೀವು ಅನುಮಾನನೇ ಇಲ್ಲ. ಮೃತಪಟ್ಟವ್ರಿಗಲ್ಲ, ಕೊಟ್ಟ ಮಾತು ನಡೆದದ್ದಲ್ಲ ಇದು. ಹೌದು, ಇದು ಧೋಕಾಗಳ ನಡೆ. ಇದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದವರು ಮಾಡಿಸಿ, ಮಾಡದೇ ಇದ್ದವ್ರು ಇದ್ದರೆ, ಅಥವಾ ಅವ್ರ ಹತ್ರ ಕಾರ್ಡೇ ಇಲ್ಲದೆ ಬೋಗಸ್ ಫೆಲೋಸ್ ಆದರೆ ತೆಗೀರಿ, ಫೇರ್. ಎಸ್. ಆದಾಯ ತೆರಿಗೆ ಪಾವತಿದ್ರು. ಯಾಕೆ ಆದಾಯ ತೆರಿಗೆ ಪಾವತಿದಾರರು 2,000 ರೂಪಾಯಿ ಕಳ್ಕೋಬೇಕು? ಆದಾಯ ತೆರಿಗೆ ಪಾವತಿ ಮಾಡುವ ಡಿ ಕೆ ಶಿವಕುಮಾರ್ ಆ್ಯಂಡ್ ಹಿಸ್ ಮಂತ್ರಿಮಂಡಲದ ಹಲವು ಮೆಂಬರ್ಗಳು ಅಥವಾ MLAಗಳು, ನೀವು ಯಾಕೆ ಫೆಸಿಲಿಟೀಸಿನ MLA ಯಾಕೆ ತೊಗೋತೀರಿ? ಮಣ್ಣು ತಿನ್ನಕ್ಕೆ ತೊಗೋತಾ ಇದ್ದೀರಾ ಅಥವಾ ಏನು ತಿನ್ನಕ್ಕೆ ತೊಗೋತಾ ಇದ್ದೀರಿ? ನೀವೆಲ್ಲ ಆದಾಯ ತೆರಿಗೆ ಪಾವತಿದಾರರು ತಾನೆ, ನೀವು ಯಾಕೆ ತೊಗೋತಾ ಇದ್ದೀರಿ ಆ ಫೆಸಿಲಿಟೀಸನ್ನ? ನೀವು ಜನರ ತೆರಿಗೆಯಲ್ಲಿ ಫೆಸಿಲಿಟೀಸನ್ನು ಪಡ್ಕೊಂಡು ಮಹಾರಾಜರ ಥರ ಓಡಾಡ್ಬೋಡುವಂಥ ಕಚಡಗಳಾಗ್ಬೋದು. ಜನ ಆದಾಯ ತೆರಿಗೆ ಪಾವತಿ ಮಾಡಿದ್ದಕ್ಕೆ ಶಿಕ್ಷೆ ರೂಪದಲ್ಲಿ ಕಳ್ಕೋಬೇಕು ಆ ಫೆಸಿಲಿಟಿನ. ವೈ? ಮುಂಚೆ ಹೇಳಿದ್ದಿದ್ರೆ ಅಪ್ಲೈ ಮಾಡ್ಬೋದು. ಎಕ್ಸಾಕ್ಟ್ಲಿ ದ ಪಾಯಿಂಟ್. ಹೇಳಿಬಿಟ್ಟಿದ್ದಿದ್ರೆ ನಿಯಮಗಳಲ್ಲಿ ಆದಾಯ ತೆರಿಗೆ ಇಂಥವ್ರನ್ನೆಲ್ಲ ಗಮನಿಸಬೇಕಾಗತ್ತೆ, ನಾವು ಗಮನಿಸ್ತೀವಿ ಅಂದ್ಬಿಟ್ಟಿದ್ರೆ ಫೇರ್ ಎನಫ್. ಎಸ್, ನೀವು ಹೇಳಿದ್ದ ಪ್ರಕಾರದಲ್ಲಿ ಮಾಡಿದ್ದೀರಿ ಅಂತ. ಏನು ಬುರುಡೆ ಬಿಟ್ರಿ ಅವತ್ತು ನಿಂತ್ಕೊಂಡು? ಕಾಕಾ ಪಾಟೀಲ ನಂಗೂ ಫ್ರೀ ನಿಂಗೂ ಫ್ರೀ ಬಿಟ್ರಲ್ಲಪ್ಪ ರೈಲನ್ನ. ಬಟ್ ಬಸ್ಸಲ್ಲಿ ಫ್ರೀ ಬಿಟ್ಟಂಗೆ ಇದನ್ನ ಮಾಡಲಿಲ್ಲ. ಇದಕ್ಕೆ ಕಂಡೀಷನ್ ತಂದು ಯಾಕೆ ಹೇಳಿ? ಇಲ್ಲಿ ಜಾಸ್ತಿ ಆಗುತ್ತೆ, ಇಲ್ಲಿ ಬೆಂಕಿ ಬೀಳುತ್ತಲ್ಲ ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆಯಿಂದ, ಅದಕ್ಕೆ ಆ ಬೆಂಕಿನಲ್ಲಿ ಸುಟ್ಟೋಗ್ಬಿಟ್ಟಿದ್ದಾರೆ. ಕಾಸಿಲ್ಲ, ಕವಡೆ ಇಲ್ಲ, ಪಾಪರ್ ಚಿಟ್ಟಿಗಳು ಇವರು. ಮಾತೆತ್ತರು ಬೇರೆಯವ್ರನ್ನ ಬೈಕೊಂಡು ಓಡಾಡ್ತಾರೆ. ಆದಾಯ ತೆರಿಗೆ ಪಾವತಿ ಮಾಡೋರು ಹಾಗಾದರೆ ಪಾಪಿಗಳ? ಕೊಡಬೇಡಿ ಅಂತ ಅದಕ್ಕೆ ಬಡ್ಕೊಳ್ಳೋದು ಆದಾಯ ತೆರಿಗೆನ. ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ಅಂತ ನಾನು ಹೇಳೋದು. ತೋರಿಸಲೇಬಾರ್ದು, ಕೊಡಬಾರ್ದು ಇವ್ರಿಗೆ, ಗೌರ್ಮೆಂಟ್ನವ್ರಿಗೆ. ಯಾಕೆ ಕೊಡ್ಬೇಕು ಇವ್ರಿಗೆ? ಹಾಗಾದ್ರೆ ಪಾಪಿಗಳ ಅವರು. ಯಾರು ಆದಾಯ ತೆರಿಗೆ ಪಾವತಿ ಮಾಡೋರು ಕೇಳಬೇಕಿದನ್ನು. ಏನಕ್ಕೆ ಕೊಡಬೇಕು? ಅದೇ MLAಗಳು ಅಥವಾ ಮಿನಿಸ್ಟ್ರುಗಳು, ಆದಾಯ ತೆರಿಗೆ ಪಾವತಿ ಮಾಡುವವರು ಸೇರಿ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್, ದಿ ಆನರಬಲ್ ಚೀಫ್ ಮಿನಿಸ್ಟರ್, ಎಲ್ಲ ಫೆಸಿಲಿಟೀಸನ್ನು ತೆಕ್ಕೊಳ್ಳೋದು. ಪೆಟ್ರೋಲ್ಗೆ ದುಡ್ಡಿನ ಸಮೇತ. ಟ್ರಾವೆಲ್ ಅಲೌನ್ಸ್. ನಿಮ್ಗೆ ನಾಚಿಕೆ ಆಗಲ್ವಾ? ಹೆಲ್ತ್ ಅಲೌನ್ಸ್. ಮಾನ ಮರ್ಯಾದೆ ಇಲ್ವಾ? ಜನರು ದುಡ್ಡು ತಿಂತೀರಲ್ಲ, ಅಯೋಗ್ಯ ಇರ್ತಾರ. ಯಾಕೆ ತಿನ್ನಬೇಕು? ನೀವೆಲ್ಲ ಮಂತ್ರಿಗಳು ನಿಮಗೂ ಕೊಡಲೇಬಾರ್ದು, ತಿನ್ನಬಾರ್ದು. ಆ ಕೆಲಸ ಮಾಡೋಕ್ಕೆ ಬಂದಿರೋ ಹದಗೆಟ್ಟು ಹೋಗಿರೋಂಥ ಅಧಿಕಾರಿ ವರ್ಗಕ್ಕೆ ಸಂಬಳ ಕೊಡ್ತೀರಿ, ಪ್ಲಸ್ ಫೆಸಿಲಿಟೀಸು. ಯಾಕೆ ಕೊಡಬೇಕು ಆದಾಯ ತೆರಿಗೆ? ಅವ್ರು ಪಾವತಿ ಮಾಡಲ್ವಾ? ಭಾಳ ಮಧ್ಯಮ ವರ್ಗದವರು ಬಾರ್ಡ್ರಲ್ಲಿ ಆದಾಯ ತೆರಿಗೆ ಪಾವತಿ ಮಾಡ್ತಾರೆ. ಹೌದು, ಮಧ್ಯಮ ವರ್ಗ ಸಂಬಳದಾರರೇ ಸಿಗಾಕೊಳ್ಳೋದು ಯಾವಾಗಲೂ ಆದಾಯ ತೆರಿಗೆಯಲ್ಲಿ. ಸಂಬಳದಾರರು ಅಂದರೆ ಯಾರು? ಮಧ್ಯಮ ವರ್ಗದವರು. ಮಧ್ಯಮ ವರ್ಗದವರು ಬಾರ್ಡ್ರಲ್ಲಿ ಪೇ ಮಾಡ್ತಾರೆ ಆದಾಯ ತೆರಿಗೆನ ಅವರು. ಹೌದು, ಅವ್ರು ಬೇರೆ ಎಸ್ಕೇಪಿಗೆ ದಾರಿ ಇರಲ್ಲ ಅವ್ರಿಗೆ, ಒಂದು ಸಣ್ಣದಾಗಿ ಪೇ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಶಿಕ್ಷೆ.
ದಿಸ್ ಗೌರ್ನಮೆಂಟ್ ಈಸ್ ಆ್ಯಂಟಿ ಮಿಡ್ಲ್ ಕ್ಲಾಸ್ ಮತ್ತು ಆ್ಯಂಟಿ ಸ್ಯಾಲ್ರಿ ಕ್ಲಾಸ್. ಈ ಸರ್ಕಾರ ಈ ಸರ್ಕಾರ ಬಟ್ ನಾವೆಲ್ಲ ಕೊಟ್ಟಿದ್ದೀವಿ ಅಂತಲೇ ಇರ್ತಾರೆ ಸರ್. ಅದೇ ಹೇಳ್ತೀವಿ, ಕೊಡ್ತಿರೋದೇ ಅದೇ ತಾನೆ. ಜಿ ಎಸ್ ಟಿ ಪಾವತಾರಿಗೆ ಇಲ್ಲ. ಯಾಕೆ ಜಿ ಎಸ್ ಟಿ ಇಲ್ಲ? ಹೆಂಗದು? ಜಿ ಎಸ್ ಟಿ ಇಸ್ ಮ್ಯಾಂಡೇಟ್ರಿ. ಹಂಗಾರೆ ಜಿ ಎಸ್ ಟಿ ಕೊಡೋದು ಬೇಡವಾ? ಕಳ್ತನ ಮಾಡೋದೇ ಸರಿ ಹಂಗಾರೆ? ಅಲ್ರಿ, ಜಿ ಎಸ್ ಟಿ ಇಸ್ ಆಟೋಮ್ಯಾಟಿಕ್ ಅಲ್ವಾ ಪಾವತಿ ಮಾಡಬೇಕು ಅನ್ನೋದು. ಹಾಗಾದ್ರೆ ಜಿ ಎಸ್ ಟಿ ಪಾವತಿ ಮಾಡಿದ್ದಕ್ಕೆ ಶಿಕ್ಷೆ ಯಾಕ್ರಿ ಕೊಡ್ತೀರಿ? ಅದೇ ದುಡ್ಡೇ ಬರುತ್ತೆ ಅವರಿಗೆ. ಅದೇ ದುಡ್ಡೇ ಬರುತ್ತಲ್ಲಪ್ಪ ನಿಮಗೆ. ಜಿ ಎಸ್ ಟಿನೂ ಉಳಿಸಿ, ಜಿ ಎಸ್ ಟಿಲೂ ದೋಖಾ ಮಾಡಿ ಜನ ಕೊಡಬೇಡಿ ಜಿ ಎಸ್ ಟಿನ. ಎಲ್ಲೆಲ್ಲಿ ಉಳಿಸೋಕ್ಕಾಗತ್ತೆ ಉಳಿಸಿ. ಹಂಗಾರೆ ಇನ್ಮೇಲೆ ಇವ್ರಿಗೆ ಯಾಕೆ ಕೊಡಬೇಕು? ಕಚಡಗಳಿಗೆ ಯಾಕೆ ಕೊಡಬೇಕು? ಈ ಕಚಡಗಳಿಗೆ ತಿನ್ನಕ್ಕೆ. ಇವ್ರು ತಿನ್ನಕ್ಕೆ ಬೇಕಂತೆ. ಇವ್ರ ಮನೆಗೆ 3 ಕಾರ್ ಬೇಕಂತೆ ಸರ್ಕಾರದಿಂದ. ಜನ ಜಿ ಎಸ್ ಟಿ ಕಟ್ಟಿದ್ದಕ್ಕೆ ಅವ್ರು ಇದು ಹೆಂಗಿದೆ ಮಜಾ ಅಂದರೆ, ಇದಕ್ಕೊಂದು ಸಖತ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಜನಕ್ಕೆ ಇವತ್ತು. ಏನು ಸರ್? ಈ ಫ್ಯಾಕ್ಟ್ರಿಗಳಲ್ಲಿ ಲೇಬರಾಗಿ ಕೆಲಸ ಮಾಡ್ತಾರಲ್ಲ ಜೀವನ ಪೂರ್ತಿ. ಹೌದು, ಜೀವನ ಪೂರ್ತಿ ಕೆಲಸ ಮಾಡ್ತಾರೆ, ಏನೇನೋ ಕೆಲಸ ಮಾಡ್ತಾರೆ. ಸಣ್ಣದಿಂದ ಹಿಡಿದು ಮೀಡಿಯಂ ಲೆವೆಲ್ವರೆಗೆ ಏನೇನೋ ಕೆಲಸಗಳನ್ನು ಫ್ಯಾಕ್ಟ್ರಿಗಳಲ್ಲಿ ಮಾಡ್ತಾರೆ. ಪ್ರೈವೇಟ್ ಅಂತ ಇಟ್ಕೊಳ್ಳೋಣ, ಫ್ಯಾಕ್ಟ್ರಿ ಅಂತ ಬೇಡ, ಪ್ರೈವೇಟ್. ಅವ್ರಿಗೆ ಅದೇನೋ ಪಿ ಎಫ್ ಇದರಲ್ಲಿ ಏನೋ ಪೆನ್ಷನ್ ಅಂತ ಯಾವುದೋ ಸ್ಕೀಮಲ್ಲಿ ದುಡ್ಡು ಕಟ್ಟಿಸ್ಕೊತಾರೆ. ಅದೇನೇನೋ ಮಾಡಿ ಅವ್ರಿಗೆ ಎಂಡ್ ಆದ್ಮೇಲೆ ಎಷ್ಟು ಬರುತ್ತೆ ಗೊತ್ತಾ ಅವ್ರಿಗೆ? ಅದೆಷ್ಟೇ 3,000ನೋ 2,500ನೋ ಬರುತ್ತೆ ಅವ್ರಿಗೆ. ಇಲ್ಲ ಅವ್ರಿಗೆ ಪೆನ್ಷನ್ ಥರ ಅವ್ರಿಗೆ ಅಷ್ಟೇ ಬರೋದು. ಅಷ್ಟೇ ಆಗುತ್ತೆ. ಈ ಸರ್ಕಾರದಲ್ಲಿ ನೆನೆ ತೋರಿಸ್ತಿದ್ರಲ್ಲ 12 ಗಂಟೆಗೆ ಬಂದವನು ಬರ್ಬೋದು, 2 ಗಂಟೆಗೆ ಬಂದವನು ಅವನಿಗೆ 30,000 25,000 ಪೆನ್ಷನು ಕಡ್ದು ಕೊಮಟೆ ಹಾಕಿದ್ದಕ್ಕೆ ಇವರು ಅಧಿಕಾರದ ಇದ್ದಕ್ಕೆ ಕೆಲಸದಲ್ಲಿದ್ದಾಗ ಕೆಲಸನೂ ಮಾಡಲ್ಲ. ಈಗ ಲಂಚಾನು ನೆಕ್ಕೋ ಅಂಥ ಗಿರಾಕಿಗಳು, ಜನರಿಗೆ ಪ್ರಾಣ ತಿನ್ನೋರು, ಕೆಲಸ ಮಾಡಿಕೊಡದೆ ದುಡ್ಡು ತೊಗೊಂಡು ಅದರಲ್ಲಿ ಪೆನ್ಷನ್ ಪ್ಲಸ್ ಪೆನ್ಷನ್ ಅಷ್ಟಷ್ಟು. ಇವ್ರಿಗೆ ಎಷ್ಟು ಗೊತ್ತಾ ಪೆನ್ಷನ್? ರಿಟೈರ್ ಆದರೆ ಪಾಪ 3-4 2,500 3,000 ಆ ಥರ ಎಲ್ಲ ಬರುತ್ತೆ. ಹೋಲ್ ಲೈಫ್ ದುಡ್ದಿದ್ದಕ್ಕೆ ಅವ್ರಿಗೆ ಬರೋ ಪೆನ್ಷನ್ನು. ಏನೂ ಮಾಡದೆ ಮನೇಲಿ ಕೂತಿದ್ರೆ ಕಳ್ಳಾಟ ಆಡ್ಕೊಂಡು ತೆರಿಗೆನೂ ಕಟ್ಟದೆ ಜಿ ಎಸ್ ಟಿನೂ ಮಾಡಿದೆ 2,000 ರೂಪಾಯಿ ಬರ್ತದೆ. ಇದು ಗೃಹಲಕ್ಷ್ಮಿ. ಇದು ಭಾರತವೆಂಬ ದೇಶ. ಸತ್ಯ ಅಂದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು.